ಇನ್ನು ಬೆಂಗಳೂರಿನ ಕಾಫಿ ಶಾಪ್ನ ವಾಶ್ರೂಮ್ನಲ್ಲಿ ಕ್ಯಾಮೆರಾ ಇರೋದು ಪತ್ತೆಯಾಗಿದೆ. ಥರ್ಡ್ ವೇವ್ ಕಾಫಿ ಶಾಪ್ನ ವಾಶ್ರೂಮ್ನಲ್ಲಿ ಕ್ಯಾಮೆರಾವನ್ನ ಇಡಲಾಗಿತ್ತು. ಬೆಂಗಳೂರಿನ ನ್ಯೂ ಬೆಲ್ ರಸ್ತೆಯಲ್ಲಿರುವಂತಹ ಕಾಫಿ ಶಾಪ್ನ ಮಹಿಳೆಯರ ವಾಶ್ರೂಮ್ನಲ್ಲಿ ಕ್ಯಾಮೆರಾವನ್ನ ಇಡಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಹಿಳೆಯೊಬ್ಬರು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಕ್ಯಾಮೆರಾ 2 ಗಂಟೆಗಳ ಕಾಲ ರೆಕಾರ್ಡಿಂಗ್ನಲ್ಲಿ ಇತ್ತು. ಯಾವುದೇ ಕರೆಗಳು ಮೆಸೇಜ್ ಬಾರದಂತೆ ಫ್ಲೈಟ್ ಮೋಡ್ನಲ್ಲಿ ಕ್ಯಾಮೆರಾವನ್ನ ಇರಿಸಲಾಗಿತ್ತು. 2 ಗಂಟೆಗಳ ಕಾಲ ರೆಕಾರ್ಡಿಂಗ್ನಲ್ಲಿ ಇತ್ತು ಅಂತ ಥರ್ಡ್ ವೇವ್ ಕಾಫಿ ಶಾಪ್ನ ವಾಶ್ರೂಮ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಾಶ್ರೂಮ್ನಲ್ಲಿ ಕ್ಯಾಮೆರಾವನ್ನ ಇಡಲಾಗಿತ್ತು. ಬೆಂಗಳೂರಿನ ನ್ಯೂ ಬೆಲ್ ರಸ್ತೆಯಲ್ಲಿರುವಂತಹ ಕಾಫಿ ಶಾಪ್ ಇದು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಹಿಳೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2 ಗಂಟೆಗಳ ಕಾಲ ಈ ಕ್ಯಾಮೆರಾ ರೆಕಾರ್ಡಿಂಗ್ನಲ್ಲಿ ಇತ್ತು ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಮಹಿಳೆಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಡಸ್ಟ್ಬಿನ್ ಕವರ್ನಲ್ಲಿ ಡೌಟ್ ಬಾರದಂತೆ ಫೋನನ್ನ ಬಚ್ಚಿಟ್ಟಿದ್ರು. ಕೂಡಲೇ ಕೆಫೆಯ ಸಿಬ್ಬಂದಿಗೆ ಈ ಬಗ್ಗೆ ವಿಷಯವನ್ನ ಮಹಿಳೆ ತಿಳಿಸಿದ್ದಾರೆ. ಇನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಫೆಯ ಸಿಬ್ಬಂದಿಗೆ ಸೇರಿದ ಫೋನ್ ಅನ್ನೋದು ಗೊತ್ತಾಗಿದೆ. ಇನ್ನು ಪೊಲೀಸರಿಗೆ ಆ ಬಳಿಕ ಮಹಿಳೆ ಹಾಗೂ ಕೆಫೆ ಸಿಬ್ಬಂದಿ ಮಾಹಿತಿಯನ್ನು ನೀಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಭದ್ರಾವತಿ ಮೂಲದ ಯುವಕನ ಕೃತ್ಯ ಬಯಲಾಗಿದೆ. ಯುವಕನನ್ನ ಈಗ ಪೊಲೀಸರು ಬಂಧಿಸಿದ್ದು ಫೋನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಫ್ಎಸ್ಎಲ್ಗೆ ಈಗ ಪೊಲೀಸರು ಆ ಫೋನನ್ನು ಈಗ ಕಳಿಸಿದ್ದಾರೆ. ಅದೇ ಕಾಫಿ ಶಾಪ್ನ ಸಿಬ್ಬಂದಿಯೇ ಈ ಕೃತ್ಯ ಮಾಡಿರೋದು ಅಂತ ಗೊತ್ತಾಗಿದೆ. ಭದ್ರಾವತಿ ಮೂಲದ ಯುವಕನಿಂದ ಈ ಕೃತ್ಯ ಆಗಿರೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ಯುವಕನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಫೋನನ್ನು ವಶಕ್ಕೆ ಪಡ್ಕೊಂಡಿದ್ದು ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಡಸ್ಟ್ಬಿನ್ ಕವರ್ನಲ್ಲಿ ಡೌಟ್ ಬಾರದಂತೆ ಆ ಫೋನನ್ನು ಇಟ್ಟು ರೆಕಾರ್ಡಿಂಗ್ ಮಾಡಲಾಗ್ತಾ ಇತ್ತು ವಾಶ್ರೂಮ್ನಲ್ಲಿ. ಸೊ ಆ ವಿಚಾರ ಮಹಿಳೆಗೆ ಗೊತ್ತಾಗಿದೆ. ಅದಾದ ನಂತರ ಈಗ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. ಇನ್ನು ಅದೇ ಒಂದು ಕಾಫಿ ಶಾಪ್ನ ಸಿಬ್ಬಂದಿಯ ಫೋನ್ ಇದು ಅಂತ ಗೊತ್ತಾಗಿದೆ. ಕಾಫಿ ಶಾಪ್ನ ವಾಶ್ರೂಮ್ನಲ್ಲಿ ಕ್ಯಾಮೆರಾವನ್ನ ಇಡಲಾಗಿತ್ತು. ಬೆಂಗಳೂರಿನ ನ್ಯೂ ಬೆಲ್ ರಸ್ತೆಯಲ್ಲಿರುವಂತಹ ಕಾಫಿ ಶಾಪ್ನ ಮಹಿಳೆಯರ ವಾಶ್ರೂಮ್ನಲ್ಲಿ ಕ್ಯಾಮೆರಾವನ್ನ ಇಡಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಹಿಳೆಯೊಬ್ಬರು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಕ್ಯಾಮೆರಾ 2 ಗಂಟೆಗಳ ಕಾಲ ರೆಕಾರ್ಡಿಂಗ್ನಲ್ಲಿ ಇತ್ತು. ಯಾವುದೇ ಕರೆಗಳು ಮೆಸೇಜ್ ಬಾರದಂತೆ ಫ್ಲೈಟ್ ಮೋಡ್ನಲ್ಲಿ ಕ್ಯಾಮೆರಾವನ್ನ ಇರಿಸಲಾಗಿತ್ತು. 2 ಗಂಟೆಗಳ ಕಾಲ ರೆಕಾರ್ಡಿಂಗ್ನಲ್ಲಿ ಇತ್ತು ಅಂತ ಥರ್ಡ್ ವೇವ್ ಕಾಫಿ ಶಾಪ್ನ ವಾಶ್ರೂಮ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಾಶ್ರೂಮ್ನಲ್ಲಿ ಕ್ಯಾಮೆರಾವನ್ನ ಇಡಲಾಗಿತ್ತು. ಬೆಂಗಳೂರಿನ ನ್ಯೂ ಬೆಲ್ ರಸ್ತೆಯಲ್ಲಿರುವಂತಹ ಕಾಫಿ ಶಾಪ್ ಇದು. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಹಿಳೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2 ಗಂಟೆಗಳ ಕಾಲ ಈ ಕ್ಯಾಮೆರಾ ರೆಕಾರ್ಡಿಂಗ್ನಲ್ಲಿ ಇತ್ತು ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಮಹಿಳೆಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಡಸ್ಟ್ಬಿನ್ ಕವರ್ನಲ್ಲಿ ಡೌಟ್ ಬಾರದಂತೆ ಫೋನನ್ನ ಬಚ್ಚಿಟ್ಟಿದ್ರು. ಕೂಡಲೇ ಕೆಫೆಯ ಸಿಬ್ಬಂದಿಗೆ ಈ ಬಗ್ಗೆ ವಿಷಯವನ್ನ ಮಹಿಳೆ ತಿಳಿಸಿದ್ದಾರೆ. ಇನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಫೆಯ ಸಿಬ್ಬಂದಿಗೆ ಸೇರಿದ ಫೋನ್ ಅನ್ನೋದು ಗೊತ್ತಾಗಿದೆ. ಇನ್ನು ಪೊಲೀಸರಿಗೆ ಆ ಬಳಿಕ ಮಹಿಳೆ ಹಾಗೂ ಕೆಫೆ ಸಿಬ್ಬಂದಿ ಮಾಹಿತಿಯನ್ನು ನೀಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಭದ್ರಾವತಿ ಮೂಲದ ಯುವಕನ ಕೃತ್ಯ ಬಯಲಾಗಿದೆ. ಯುವಕನನ್ನ ಈಗ ಪೊಲೀಸರು ಬಂಧಿಸಿದ್ದು ಫೋನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಫ್ಎಸ್ಎಲ್ಗೆ ಈಗ ಪೊಲೀಸರು ಆ ಫೋನನ್ನು ಈಗ ಕಳಿಸಿದ್ದಾರೆ. ಅದೇ ಕಾಫಿ ಶಾಪ್ನ ಸಿಬ್ಬಂದಿಯೇ ಈ ಕೃತ್ಯ ಮಾಡಿರೋದು ಅಂತ ಗೊತ್ತಾಗಿದೆ. ಭದ್ರಾವತಿ ಮೂಲದ ಯುವಕನಿಂದ ಈ ಕೃತ್ಯ ಆಗಿರೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ಯುವಕನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಫೋನನ್ನು ವಶಕ್ಕೆ ಪಡ್ಕೊಂಡಿದ್ದು ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಡಸ್ಟ್ಬಿನ್ ಕವರ್ನಲ್ಲಿ ಡೌಟ್ ಬಾರದಂತೆ ಆ ಫೋನನ್ನು ಇಟ್ಟು ರೆಕಾರ್ಡಿಂಗ್ ಮಾಡಲಾಗ್ತಾ ಇತ್ತು ವಾಶ್ರೂಮ್ನಲ್ಲಿ. ಸೊ ಆ ವಿಚಾರ ಮಹಿಳೆಗೆ ಗೊತ್ತಾಗಿದೆ. ಅದಾದ ನಂತರ ಈಗ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. ಇನ್ನು ಅದೇ ಒಂದು ಕಾಫಿ ಶಾಪ್ನ ಸಿಬ್ಬಂದಿಯ ಫೋನ್ ಇದು ಅಂತ ಗೊತ್ತಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.